ಪ್ರಧಾನಿ ನರೇಂದ್ರ ಮೋದಿಯವರು 4,399 ದಿನಗಳ ಅಧಿಕಾರ ಅವಧಿಯನ್ನು ಪೂರ್ಣಗೊಳಿಸುವ ಮೂಲಕ ಭಾರತದ ಅತ್ಯಂತ ದೀರ್ಘಾವಧಿಯ ಪ್ರಧಾನಿಯಾಗಿದ್ದಾರೆ. ಜವಾಹರಲಾಲ್ ನೆಹರು ಅವರ ಹಿಂದಿನ ದಾಖಲೆಯನ್ನು ಹಿಂದಿಕ್ಕಿದ್ದಾರೆ. ಅವರು 2014ರಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದರು ಮತ್ತು ಸತತ 3ನೇ ಬಾರಿಗೆ ಅಧಿಕಾರಾವಧಿಯಲ್ಲಿ ಮುಂದುವರೆದಿದ್ದಾರೆ. ಇದು ಪುನರಾವರ್ತಿತ ಸಾರ್ವಜನಿಕ ಆದೇಶವನ್ನು ಪ್ರತಿಬಿಂಬಿಸುತ್ತದೆ. ಈ ಮೈಲಿಗಲ್ಲು ಭಾರತದ ರಾಜಕೀಯ ನಾಯಕತ್ವದಲ್ಲೇ ಅಸಾಮಾನ್ಯವಾದದ್ದು ಮತ್ತು ನಿರಂತರತೆಯನ್ನು ತೋರಿಸುತ್ತದೆ. ಪ್ರಧಾನಿ ಮೋದಿ ಅವರು ದೇಶದ ಜನತೆಗೆ ಏನೇನು ಮಾಡಿದ್ರು ಈ ಒಂದು ಕಿರಣಿಯನ್ನು ಸ್ವಲ್ಪ ಹೇಳ್ತೀನಿ. 58 ಕೋಟಿಗೂ ಹೆಚ್ಚು ಜನ್ಧನ್ ಖಾತೆಗಳು, 44 ಕೋಟಿಗೆ ಹೆಚ್ಚು ಆಯುಷ್ಮಾನ್ ಕಾರ್ಡ್ಗಳು, 102 ಕೋಟಿಗೆ ಹೆಚ್ಚು ಇಂಟರ್ನೆಟ್ ಸಂಪರ್ಕಗಳು, 1.4 ಲಕ್ಷಕ್ಕಿಂತ ಹೆಚ್ಚು ನೋಂದಾಯಿತ ಸ್ಟಾರ್ಟ್ಅಪ್ಗಳು, ಮೊಬೈಲ್ ಉತ್ಪಾದನೆ 6 ಕೋಟಿಯಿಂದ 33 ಕೋಟಿಯವರೆಗೆ, ಡಿಫೆನ್ಸ್ ಎಕ್ಸ್ಪೋರ್ಟ್ಸ್ 700 ಕೋಟಿಯಿಂದ 38,424 ಕೋಟಿಯವರೆಗೆ, ಏರ್ಪೋರ್ಟ್ಗಳು 74ರಿಂದ 164ರವರೆಗೆ, ಎಕ್ಸ್ಪ್ರೆಸ್ ವೇ 1000 ಕಿಲೋಮೀಟರ್ ಇಂದ 7,332 ಕಿಲೋಮೀಟರ್ ವರೆಗೆ, ರೈಲ್ವೆ ಎಲೆಕ್ಟ್ರಿಫಿಕೇಶನ್ 21,801 ಕಿಲೋಮೀಟರ್ ಇಂದ 69,870 ಕಿಲೋಮೀಟರ್, ಪರ್ ಕ್ಯಾಪಿಟಲ್ ಜಿಡಿಪಿ 86,647 ರೂಪಾಯಿಯಿಂದ 2,43,180 ರೂಪಾಯಿ, ಆರ್ಥಿಕ ಸೇರ್ಪಡೆಯಿಂದ ಡಿಜಿಟಲ್ ಸಬಲೀಕರಣದವರೆಗೆ ಮತ್ತು ಮೂಲ ಸೌಕರ್ಯದಿಂದ ನಾವೀನ್ಯತೆವರೆಗೆ ದೇಶ ಅಭಿವೃದ್ಧಿ ಹೊಂದಿದೆ.